ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದ ಒಳಗಡೆ ಭಾರತ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿದೆ. ಯಾರನ್ನ ಭಾರತ ವಿರೋಧಿ ಉಗ್ರರು ಅಂತ ಭಾರತದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಭಾವಿಸಿತ್ತು, ಅವರೊಂದಿಗೆ ಈಗ ಮೀಟಿಂಗ್ ಆಗಿದೆ. ಇನ್ನೊಂದ್ ಕಡೆ ಚೀನಾವನ್ನ ಭಾರತ ಓಡಿಸಿದೆ. ದೊಡ್ಡ ಪಿತೂರಿಯನ್ನ ಮಾಡಿದ್ರು. ಆದ್ರೆ ಅವರನ್ನ ನಮ್ಮ AI ಬಳಸಿ ಪತ್ತೆ ಹಚ್ಚಿ ಅವರ ಕುತಂತ್ರವನ್ನ ಭಾರತ ತಡೆದು ಹಿಮ್ಮೆಟ್ಟಿಸಿದೆ ಅಂತ ನಮ್ಮ ಸೇನಾಧಿಕಾರಿನೇ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನತ್ತ ಅಮೆರಿಕ ಏಕಾಏಕಿ 50 ಫೈಟರ್ ಜೆಟ್ ಗಳನ್ನ ಕಳಿಸಿದೆ. ಭಾರತ ಭೇಟಿಯಲ್ಲಿರೋ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮುಂಬೈ ಬೀದಿಗಳಲ್ಲಿ ವಾಕಿಂಗ್ ಮಾಡಿಕೊಂಡು ಓಡಾಡಿದ್ದಾರೆ. ಇವೆಲ್ಲ ಜಾಗತಿಕ ಡೆವಲಪ್ಮೆಂಟ್ ಗಳ ಬಗ್ಗೆ ಇವತ್ತಿನ ಬುಲೆಟಿನ್ ನಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಚೀನಾದ ಗಡಿ ವಿಚಾರದಿಂದಲೇ ಶುರು ಮಾಡೋಣ. ಅರುಣಾಚಲ ಪ್ರದೇಶದ LAC ಬಳಿ ಚೀನಾ ನಡೆಸಿದ ದೊಡ್ಡ ಪಿತೂರಿಯನ್ನ ನಮ್ಮ ಸೇನೆ ವಿಫಲಗೊಳಿಸಿದೆ. ಅವ್ರನ್ನ ಹಿಂದಕ್ಕೆ ಓಡಿಸಿದೆ. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ನ ಚೀಫ್ ಲೆಫ್ಟಿನೆಂಟ್ ಜನರಲ್ ದಿನೇಶ್ ಸಿಂಗ್ ರಾಣಾ ಇದನ್ನ ಬಹಿರಂಗಪಡಿಸಿದ್ದಾರೆ. ಅರುಣಾಚಲ ಪ್ರದೇಶದ ಯಾಂಗ್ಸೆ ಅನ್ನೋ ವಿವಾದಿತ ಜಾಗದಲ್ಲಿ ಚೀನಾ ತನ್ನ ಸೇನಾ ನಿಯೋಜನೆಗೆ ಮುಂದಾಗಿತ್ತು. ಆದರೆ ಈ ಟೈಮ್ನಲ್ಲಿ AI ಆಧಾರಿತ ಸಿಸ್ಟಮ್ಗಳು ನಮಗೆ ತುಂಬಾ ಹೆಲ್ಪ್ ಮಾಡಿದ್ವು. ಸುಮಾರು 2 ತಿಂಗಳ ಕಾಲ ಚೀನಾ ಸೈನಿಕರ ಅನ್ಯೂಶುವಲ್ ಮೂವ್ಮೆಂಟ್ಸ್ ಅನ್ನ ನಮ್ಮ ಸಿಸ್ಟಮ್ಸ್ ಡಿಟೆಕ್ಟ್ ಮಾಡಿದ್ವು. ಫೈನಲ್ ಆಗಿ ಚೀನಾ ಸೈನಿಕರು ಯಾವ ಟೈಮ್ಗೆ ನಮ್ಮ ಹತ್ತಿರಕ್ಕೆ ಬರಬಹುದು ಅಂತ ನಮ್ಮ AI ಟೂಲ್ಗಳು ಪ್ರಿಡಿಕ್ಟ್ ಮಾಡಿದ್ವು. ಇದರಿಂದ ನಮಗೆ ಪರಿಸ್ಥಿತಿಯನ್ನ ಸರಿಯಾದ ರೀತಿಯಲ್ಲಿ ಫೇಸ್ ಮಾಡೋಕೆ ಟೈಮ್ ಸಿಕ್ತು. ತಕ್ಷಣ ಸೇನೆಯನ್ನ ಆಯಕಟ್ಟಿನ ಜಾಗಗಳಲ್ಲಿ ನಾವು ಮರು ನಿಯೋಜನೆ ಮಾಡಿದ್ವಿ. ಇದರಿಂದ ಭಾರತದ ಕಡೆಗೆ ಅಥವಾ 2 ರಾಷ್ಟ್ರಗಳ ನಡುವೆ ಹೊಡೆದಾಟ ಆಗಿ ಘರ್ಷಣೆಯಾಗಿ ಸಾವು ನೋವು ಆಗೋದು ತಪ್ಪು, ಹಿಮ್ಮೆಟ್ಟಿಸೋಕೆ ಸಾಧ್ಯ ಆಯಿತು ಅಂತ ಅವರು ಬಹಿರಂಗಪಡಿಸಿದ್ದಾರೆ. ಆದ್ರೆ ಟೈಮ್ ಲೈನ್ ಅವರು ಪಬ್ಲಿಕ್ ಮಾಡಲಿಲ್ಲ. ಗಲ್ವಾನ್ ಸಂಘರ್ಷ ಆದ್ಮೇಲೆ ನಡೀತಾ 2021ರ ಸಂಘರ್ಷನ ಇನ್ನು ಕ್ಲಾರಿಟಿ ಅವರು ಕೊಡ್ಲಿಲ್ಲ. ಆದ್ರೆ ಚೀನಾ ಅರುಣಾಚಲ ಪ್ರದೇಶ ಬಾರ್ಡರ್ ನಲ್ಲೂ ಕೂಡ ವಿವಾದಿತ ಪ್ರದೇಶಕ್ಕೆ ನುಗ್ಗೋಕೆ ಪ್ರಯತ್ನ ಪಟ್ಟಿತ್ತು. ಅದನ್ನ ನಮ್ಮ ಸೇನೆ ಹಿಮ್ಮೆಟ್ಟಿಸಿತ್ತು ಅನ್ನೋದನ್ನ ದಿನೇಶ್ ಸಿಂಗ್ ರಾಣಾ ಅವರು ಹೇಳಿದ್ದಾರೆ. ಇನ್ನು ನೆರೆಯ ಬಾಂಗ್ಲಾದಲ್ಲಿ ಭಾರತ ದೊಡ್ಡ ಸ್ಟ್ರಾಟಜಿಕ್ ಹೆಜ್ಜೆಯನ್ನ ಇಟ್ಟಿದೆ. ಮೊನ್ನೆ ತನಕ ಬ್ಯಾನ್ ಆಗಿದ್ದ ಭಾರತ ವಿರೋಧಿ ಉಗ್ರರ ಸಿಂಪಥೈಸರ್ ಅಂತ ಕರೆಸ್ಕೊಳ್ತಾ ಇದ್ದ ಪ್ರೋ ಪಾಕಿಸ್ತಾನ್ ಆಗಿದ್ದ ಜಮಾತೆ ಇಸ್ಲಾಮಿ ಪಕ್ಷದೊಂದಿಗೆ ಭಾರತ ಮೀಟಿಂಗ್ ಮಾಡಿದೆ. ಬಾಂಗ್ಲಾ ಭೇಟಿಯಲ್ಲಿರೋ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಜಮಾತ್ ಮುಖ್ಯಸ್ಥ ಶಫೀಕುರ್ ರೆಹಮಾನ್ ರನ್ನ ಭೇಟಿಯಾಗಿದ್ದಾರೆ. ಇದೊಂದು ಸೌಜನ್ಯದ ಭೇಟಿ ಅಂತ ಢಾಕಾದಲ್ಲಿರೋ ಭಾರತೀಯ ಹೈಕಮಿಷನ್ ತಿಳಿಸಿದೆ. ಶಫೀಕುರ್ ರೆಹಮಾನ್ ರ ಹೊಸ ರೋಲ್ ಅಂದ್ರೆ ಬಾಂಗ್ಲಾದ ವಿಪಕ್ಷ ನಾಯಕನ ರೋಲ್. ಅದಕ್ಕೆ ಮಿಶ್ರಿ ಶುಭಾಶಯ ಹೇಳಿದ್ದಾರೆ. ಬಾಂಗ್ಲಾಗೆ ಸದಾ ಭಾರತ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಾಂಗ್ಲಾದ ನೂತನ ಪ್ರಧಾನಿ ತಾರಿಕುರ್ ರೆಹಮಾನ್ ರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋದಾಗ ಈ ಭೇಟಿಯಾಗಿದೆ. ಈ ಬೆಳವಣಿಗೆಯನ್ನ ಹಲವು ರಾಷ್ಟ್ರಗಳು ಕುತೂಹಲದಿಂದ ನೋಡ್ತಿವೆ. ಕಾರಣ ಜಮಾತ್ ಮೊದಲೇ ಹೇಳಿದ ಹಾಗೆ ಪ್ರೋ ಪಾಕಿಸ್ತಾನ್. ಚೀನಾ ಕೂಡ ಇವರೊಂದಿಗೆ ಉತ್ತಮ ಸಂಬಂಧ ಇಟ್ಕೊಂಡಿರುತ್ತೆ. ಅವಾಗವಾಗ ಮೀಟ್ ಆಗ್ತಾ ಇರುತ್ತೆ. ಚೀನಾದವರು ಮೀಟ್ ಆಗ್ತಿರ್ತಾರೆ ಜಮಾತಿಗಳನ್ನ. ಇವರನ್ನೇ ಇಟ್ಕೊಂಡು ಭಾರತಕ್ಕೆ ಕಾಟ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಭಾರತದ ಬಾರ್ಡರ್ ನ ಏರಿಯಾಗಳಲ್ಲೇ ಬಾಂಗ್ಲಾದಲ್ಲಿ ಜಮಾತಿಗಳು ಜಾಸ್ತಿ ಗೆದ್ದು ಕೂಡ ಈ ಸಲ. ಇಂಥ ಟೈಮ್ ನಲ್ಲಿ ಭಾರತ ಇವರೊಂದಿಗೆ ವಿದೇಶಾಂಗ ಕಾರ್ಯದರ್ಶಿ ಲೆವೆಲ್ ನ ಉನ್ನತ ಅಧಿಕಾರಿಯನ್ನ ಕಳಿಸಿ ಮೀಟ್ ಮಾಡಿರೋದು ಕುತೂಹಲವನ್ನ ಹೆಚ್ಚು ಮಾಡಿದೆ. ಇನ್ನು ತಾರಿಕುರ್ ರೆಹಮಾನ್ ರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಓಂ ಬಿರ್ಲಾ ಭಾಗಿಯಾಗಿದ್ರು. ಬಳಿಕ ತಾರಿಕುರ್ ರೆಹಮಾನ್ ರನ್ನ ಮೀಟ್ ಆಗಿ ಮಾತುಕತೆ ಕೂಡ ಮಾಡಿದ್ದಾರೆ. ಭಾರತದ ಪರ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಪ್ರಜಾಪ್ರಭುತ್ವ, ಪ್ರಗತಿಪರ ಮತ್ತು ಎಲ್ಲರನ್ನ ಒಳಗೊಂಡ ಬಾಂಗ್ಲಾ ನಿರ್ಮಿಸೋ ಪ್ರಯತ್ನಕ್ಕೆ ಭಾರತ ಸದಾ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ಇನ್ನು PM ನರೇಂದ್ರ ಮೋದಿ ಅವರ ವೈಯಕ್ತಿಕ ಪತ್ರವನ್ನ ಬಿರ್ಲಾ ರೆಹಮಾನ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದರಲ್ಲಿ ಮೋದಿ ಸಾಧ್ಯವಾದಷ್ಟು ಬೇಗ ನೀವು ಭಾರತಕ್ಕೆ ಬನ್ನಿ ಅಂತ ರೆಹಮಾನ್ಗೆ ಆಹ್ವಾನ ಕೊಟ್ಟಿರೋದು ಕೂಡ ಈಗ ಬಯಲಾಗಿದೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಇರಾನ್ ಕಾಳಗ ಮುಂದುವರೆದಿದೆ. ಒಂದಿನದ ಹಿಂದಷ್ಟೇ ಇರಾನ್ ಹೊರ್ಮುಸ್ ಜಲಸಂಧಿಯನ್ನ ಮುಚ್ಚಿ ಅಲ್ಲಿ ಮಿಸೈಲ್ ಹಾರಿಸಿ ಸಮರಾಭ್ಯಾಸ ಮಾಡಿತ್ತು. ಇದರ ಬೆನ್ನಲ್ಲೇ ಅಮೆರಿಕ ತನ್ನ ಬ್ರಹ್ಮಾಸ್ತ್ರಗಳನ್ನ ಹೊರತೆಗೆದಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಬರೋಬ್ಬರಿ 50 ಫೈಟರ್ ಜೆಟ್ ಗಳನ್ನ ಮಿಡಲ್ ಈಸ್ಟ್ ಗೆ ಕಳಿಸಿದೆ. ಇದರಲ್ಲಿ F-22, F-35 ಮತ್ತು F-16 ಜೆಟ್ ಗಳು ಸೇರಿವೆ. ಈ ಜೆಟ್ ಗಳನ್ನ ಹೆಚ್ಚಾಗಿ ಮಿಡಲ್ ಈಸ್ಟ್ ನಲ್ಲಿರುವ ಅಮೆರಿಕದ ವಾಯುನೆಲೆ ಮತ್ತು ಯುರೋಪ್ ವಾಯುನೆಲೆಗಳಿಗೆ ಮೂವ್ ಮಾಡಿದ್ದಾರೆ. ಫ್ಲೈಟ್ ಟ್ರ್ಯಾಕಿಂಗ್ ಡೇಟಾದಿಂದ ಗೊತ್ತಾಗ್ತಾ ಇದೆ. ಹಾಗೆ ಇನ್ನಷ್ಟು ವಿಮಾನಗಳನ್ನ ಅಮೆರಿಕ ನಿಯೋಜನೆ ಮಾಡೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಅರಬ್ಬಿ ಸಮುದ್ರದ ಮೇಲೆ 80 ಫೈಟರ್ ಜೆಟ್ಗಳಿವೆ. ಅಂದ್ರೆ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೂಲಕ ಈಗ ಮತ್ತೆ 50 ಜೆಟ್ ಸೇರಿದ್ರೆ 130 ಫೈಟರ್ ಜೆಟ್. ಒಂದು ಇಡೀ ರಾಷ್ಟ್ರಗಳ ಹತ್ರ ಅಷ್ಟು ಇರುತ್ತೆ ಫೈಟರ್ ಜೆಟ್. ಅದನ್ನ ಬರೀ ಇರಾನ್ ಸುತ್ತ ಅಮೆರಿಕ ಕಳಿಸಿ ನಿಲ್ಲಿಸಿದೆ. ಯುದ್ಧ ಕೇಳಿದ್ರೆ ಭಾರಿ ಬಲ ಪ್ರಯೋಗ ಮಾಡೋದು ಗ್ಯಾರಂಟಿ ಅಮೆರಿಕ. ಇನ್ನು ಜಿನಿವಾದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ 2ನೇ ಸುತ್ತಿನ ನ್ಯೂಕ್ಲಿಯರ್ ಮಾತುಕತೆ ನಡೆದಿತ್ತು. ಆದರೆ ಇಲ್ಲಿ ಪ್ರಯೋಜನ ಆಗಲಿಲ್ಲ. ಟ್ರಂಪ್ ಹಾಕಿರೋ ರೆಡ್ ಲೈನ್ಸ್ ಒಪ್ಪೋಕೆ ಇರಾನ್ ರೆಡಿ ಇಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಹೇಳಿದ್ದಾರೆ. ಅಲ್ಲದೆ ಈ ಮಾತುಕತೆ ಫೇಲ್ ಆದ್ರೆ ಮಿಲಿಟರಿ ಅಟ್ಯಾಕ್ ಸೇರಿದ ಹಾಗೆ ಆಲ್ ಆಪ್ಷನ್ಸ್ ಆರ್ ಆನ್ ದ ಟೇಬಲ್
ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಪ್ಲೊಮಸಿ ಯಾವಾಗ ಬೇಕಾದರೂ ನ್ಯಾಚುರಲ್ ಎಂಡ್ ಕಾಣಬಹುದು. ಇರಾನ್ ಕೇವಲ 2 ವಾರಗಳಲ್ಲಿ ತಮ್ಮ ನಿರ್ಧಾರ ಹೇಳಬೇಕು ಅಂತ ಜೆಡಿ ವಾನ್ಸ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಇತ್ತ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಕೂಡ ಎಕ್ಸ್ ಅಕೌಂಟ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಪೋಸ್ಟ್ ಹಾಕಿ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದಾರೆ. 47 ವರ್ಷಗಳಿಂದ ಇರಾನ್ ಅನ್ನ ಅಮೆರಿಕ ಏನೂ ಮಾಡಕ್ಕಾಗಿಲ್ಲ, ಅದನ್ನ ಈ ಹಿಂದೆ ಟ್ರಂಪೇ ಹೇಳಿದ್ರು. ಆ ಮಾತು ಒಪ್ಪಿಕೊಳ್ಳುವಂತದ್ದೇ. ಸೊ ನಿನ್ನ ಕೈಲೂ ಆಗಲ್ಲ ಕಣೋ ಟ್ರಂಪ್ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಮೇನಿ ಸವಾಲು ಹಾಕಿದ್ದಾರೆ ಟ್ರಂಪ್ಗೆ. ಈ ನಡುವೆ ಅಮೆರಿಕ ಇರಾನ್ ಸಂಘರ್ಷಕ್ಕೆ ಈಗ ಚೀನಾ ಎಂಟ್ರಿ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಎಷ್ಟು ದಿನ ಏನಾದ್ರೂ ಮಾಡ್ಕೊಳ್ಳಿ ಅಂತ ಇರಾನ್ ಇಂದ ದೂರ ಇತ್ತು. ಆದ್ರೆ ಮೊನ್ನೆ ಚೀನಾ ತನ್ನ J-20 ಮೈಟಿ ಡ್ರ್ಯಾಗನ್ ಯುದ್ಧ ವಿಮಾನದ ಮಾಡೆಲ್ ಅನ್ನ ಇರಾನ್ಗೆ ಗಿಫ್ಟ್ ಕೊಟ್ಟಿದೆ. ಇರಾನ್ ಏರ್ಫೋರ್ಸ್ ಚೀಫ್ ಬ್ರಿಗೇಡಿಯರ್ ಜನರಲ್ ಬಹಮನ್ ಬಹ್ಮಾರ್ಡ್ಗೆ ಈ ಮಾಡೆಲ್ ಅನ್ನ ಹಸ್ತಾಂತರ ಮಾಡಲಾಗಿದೆ. ಇದನ್ನ ಅಮೆರಿಕಾಗೆ ಚೀನಾ ಕೊಟ್ಟಿರೋ ವಾರ್ನಿಂಗ್ ಅಂತಾನೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅಮೆರಿಕದ F-35 ಮತ್ತು F-22 ವಿಮಾನಗಳಿಗೆ ಸೆಡ್ಡು ಹೊಡೆಯೋ ತಾಕತ್ತು ಇದೆ ಅಂತ ಚೀನಾ ನಂಬಿದೆ. ಇಷ್ಟು ದಿನ ಇರಾನ್ ಮತ್ತು ಪಶ್ಚಿಮ ರಾಷ್ಟ್ರಗಳಿಂದ ಚೀನಾ ದೂರ ಇತ್ತು. ಆದ್ರೆ ಯುದ್ಧ ವಿಮಾನದ ಮಾಡೆಲ್ ಕೊಡೋ ಮೂಲಕ ಅದೇ ಯುದ್ಧ ವಿಮಾನ ಕೊಡ್ತಾರೆ ಅಂತಲ್ಲ, ಇರಾನ್ ಪರ ಇರ್ತೀವಿ ನಾವು, ಹಿಂಬಾಗಿಲಿನಿಂದ ಏನ್ ಬೇಕಾದ್ರೂ ಸಪೋರ್ಟ್ ಅನ್ನ ಮಾಡಬಹುದು ನಾವು, ಶಸ್ತ್ರಾಸ್ತ್ರ ಸರಬರಾಜು ಮಾಡಬಹುದು ನಾವು ಅನ್ನೋ ಮೆಸೇಜ್ ಅನ್ನ ಚೀನಾ ಅಮೆರಿಕಗೆ ಕೊಡ್ತಾ ಇದೆ ಅಂತ ವಿಶ್ಲೇಷಣೆ ಈಗ ನಡೀತಾ ಇದೆ. ಒಟ್ಟಲ್ಲಿ ಸ್ನೇಹಿತರೆ, ಮಿಡಲ್ ಈಸ್ಟ್, ಏಷ್ಯಾ ಅಸ್ಥಿರ ಆಗ್ತಾ ಇದೆ, ಅಶಾಂತ ಆಗ್ತಾ ಇದೆ. ಇಂಥ ಟೈಮ್ನಲ್ಲಿ ನಿಮಗೆ ನಿಮ್ಮ ಮಕ್ಕಳನ್ನ ಫಾರಿನ್ ನಲ್ಲಿ, UK ನಲ್ಲಿ, ಅಮೆರಿಕದಲ್ಲಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನಲ್ಲಿ ಓದಿಸಬೇಕು ಅನ್ನೋ ಆಸಕ್ತಿ ಇದ್ರೆ ಇದೊಂದು ಉತ್ತಮ ಅವಕಾಶ ಇದೆ. ನೋಡಿ, ಡೀಟೇಲ್ಸ್ ಇಲ್ಲಿದೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಕೂಡ ಇದೆ, ಆಸಕ್ತರು ಚೆಕ್ ಮಾಡಬಹುದು. ಏನೋ ಪ್ಯಾಸಿಫಿಕ್ ಸಾಗರದಲ್ಲಿ ಅಮೆರಿಕದ ಅಟ್ಟಹಾಸ ಮುಂದುವರೆದಿದೆ. ಮಾದಕ ವಸ್ತು ಸಾಗಿಸ್ತಾ ಇದ್ರು ಅಂತ ಹೇಳಿ ಮತ್ತೆ 3 ಹಡಗುಗಳ ಮೇಲೆ ಸ್ಫೋಟಕ ಸುರಿದಿದ್ದಾರೆ. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಮೆರಿಕದ ಸದರ್ನ್ ಕಮಾಂಡ್ ಈ ಮಾಹಿತಿ ನೀಡಿದೆ. ಮೂಲಕ ಕೆಲವೇ ವಾರಗಳಲ್ಲಿ ಶಾಂತಿ ದೂತ ಟ್ರಂಪ್ ನಶಾ ವಸ್ತುಗಳ ಆರೋಪದ ಮೇಲೆ 43 ಸಲ ದಾಳಿ ಮಾಡಿ 146 ಜನರನ್ನ ಯಾವುದೇ ವಿಚಾರಣೆ ಇಲ್ಲದೇನೆ ಇವರೇ ಜಡ್ಜ್ಮೆಂಟ್ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಿ ಹಾಕಿದ್ದಾರೆ. ಮಿಸೈಲ್ ಹಾಕಿ ಆಪರೇಷನ್ ಸದರ್ನ್ ಸ್ಪಿಯರ್ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ ಈ ಕಾರ್ಯಾಚರಣೆಗಳಿಗೆ. ಇನ್ನು ಭಾರತ ನಿಧಾನಕ್ಕೆ ರಷ್ಯಾಗೆ ಕೈ ಕೊಡ್ತಾ ಇದೆಯಾ ಅನ್ನೋ ತರ ಬೆಳವಣಿಗೆಗಳು. ಈಗ ಭಾರತ ಮತ್ತು ರಷ್ಯಾ ವ್ಯಾಪಾರದ ಬಗ್ಗೆ ದೊಡ್ಡ ಸುದ್ದಿ. ಜನವರಿ ತಿಂಗಳಲ್ಲಿ ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇದ್ದ ಸರಕು ಆಮದಲ್ಲಿ 40% ಬಿದ್ದು ಹೋಗಿದೆ. ಈ ಅವಧಿಯಲ್ಲಿ ಜಸ್ಟ್ $2.86 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಮಾತ್ರ ನಾವು ಆಮದು ಮಾಡಿಕೊಂಡಿದ್ದೇವೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ $4.81 ಬಿಲಿಯನ್ ಮೌಲ್ಯದ ಸರಕು ಬಂದಿತ್ತು. ಈ ಸಲ ಅಂದ್ರೆ 2026 ಜನವರಿಗೆ $2 ಬಿಲಿಯನ್ ತನಕ ಬಿದ್ದು ಹೋಗಿದೆ. ಇದಕ್ಕೆ ಮುಖ್ಯ ಕಾರಣ ತೈಲ ಅನ್ನೋದು ಗೊತ್ತಾಗಿದೆ. ಏನೋ ಯುಕ್ರೇನ್ ಮೇಲೆ ರಷ್ಯಾ ಮತ್ತೆ ಮುಗಿಬಿದ್ದಿದೆ. ಬರೋಬ್ಬರಿ 29 ಮಿಸೈಲ್ ಹಾಗೂ 396 ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ಯುಕ್ರೇನ್ನ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನೇ ಟಾರ್ಗೆಟ್ ಮಾಡಿ ಈ ಭಾರಿ ದಾಳಿಯಾಗಿದೆ. ಇದಕ್ಕೆ ಯುಕ್ರೇನ್ ಆಕ್ರೋಶ ಹೊರಹಾಕಿದೆ. ರಷ್ಯಾ ಶಾಂತಿ ಪ್ರಯತ್ನಗಳನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಯುಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿ ಸಾಯ್ಬಿಹಾ ಕಿಡಿಕಾರಿದ್ದಾರೆ. ಅತ್ತ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಜಿನೆವಾ ಶಾಂತಿ ಸಭೆ ಹಿಂದಿನ ದಿನವೇ ರಷ್ಯಾ ಆರ್ಮಿ ದಾಳಿ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಕಾನೂನಿಗೆ ರಷ್ಯಾ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸದ್ಯ ಭಾರತ ಪ್ರವಾಸದಲ್ಲಿರೋ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಮುಂಬೈನಲ್ಲಿ ಮಾರ್ನಿಂಗ್ ಜಾಗಿಂಗ್ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗಿದೆ. ಮುಂಬೈನ ಫೇಮಸ್ ಮರೀನ್ ಡ್ರೈವ್ ಹತ್ರ ತಮ್ಮ ಬಾಡಿಗಾರ್ಡ್ಗಳೊಂದಿಗೆ ಆರಾಮಾಗಿ ಓಡಾಡಿದ್ದಾರೆ. ಮುಂಬೈನ ಬೀದಿಯಲ್ಲಿ ಫ್ರಾನ್ಸ್ ಅಧ್ಯಕ್ಷರನ್ನ ನೋಡಿ ದಿನ ವಾಕಿಂಗ್ ಬರೋ ಜನ ಶಾಕ್ ಆಗಿದ್ದಾರೆ. ಇನ್ನು PM ಮೋದಿ ಅವರಿಗೆ ಮ್ಯಾಕ್ರಾನ್ G7 ಸಮಿಟ್ ನಲ್ಲಿ ಭಾಗವಹಿಸುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಈ ಸಲ ಫ್ರಾನ್ಸ್ G7 ಸಮಿಟ್ ನ ಅಧ್ಯಕ್ಷತೆ ವಹಿಸಿಕೊಂಡಿದೆ. ಫ್ರಾನ್ಸ್ನ ಏವಿಯಾನ್ ನಲ್ಲಿ ಜೂನ್ ತಿಂಗಳಲ್ಲಿ ಈ ಸಮಿಟ್. ಏನೋ ಗಲ್ಫ್, ಯುರೋಪ್ ಮತ್ತು US ಸೇರಿದ ಹಾಗೆ ವಿದೇಶಗಳಲ್ಲಿ ಕೆಲಸ ಮಾಡ್ತಿರೋ ಭಾರತೀಯರಿಗೆ ಅರ್ಮೇನಿಯಾ ಒಂದು ಆಫರ್ ಕೊಟ್ಟಿದೆ. ಭಾರತೀಯರಿಗೆ 180 ದಿನಗಳವರೆಗೆ ವೀಸಾ ಫ್ರೀ ಟ್ರಾವೆಲ್ಗೆ ಅವಕಾಶ ಕೊಟ್ಟಿದೆ, ಟೂರಿಸಂ ಮತ್ತು ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕೋಸ್ಕರ. ಏನು ಜಪಾನ್ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಅಗ್ರಿಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ. ಈ ಡೀಲ್ ಪ್ರಕಾರ ಜಪಾನ್ ಅಮೆರಿಕದಲ್ಲಿ ಬರೋಬ್ಬರಿ $550 ಬಿಲಿಯನ್ ಹೂಡಿಕೆ ಮಾಡಬೇಕು. ಎನರ್ಜಿ, ಪವರ್ ಜನರೇಷನ್, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದಕ್ಕೆ ಪ್ರತಿಯಾಗಿ ಜಪಾನ್ನ ಸರಕುಗಳ ಮೇಲೆ ಅಮೆರಿಕ 15% ಮಾತ್ರ ಟ್ಯಾರಿಫ್ ಹಾಕುತ್ತೆ. ಈ ಹೂಡಿಕೆಗಳಿಂದ ಅಮೆರಿಕದಲ್ಲಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಏನು ಪಾಕಿಸ್ತಾನ ಪಾಲಿಟಿಕ್ಸ್ ನಲ್ಲಿ ಈಗ ಹೊಸ ಹೈಡ್ರಾಮಾ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹತ್ಯೆ ಮಾಡೋಕೆ ಮುನೀರ್ ಮತ್ತಾತನ ಸೇನೆ ಬಯಸ್ತಾ ಇದೆ ಅಂತ ಇಮ್ರಾನ್ ಸಹೋದರಿಯರು ಆರೋಪ ಮಾಡಿದ್ದಾರೆ. ಇದನ್ನ ಖುದ್ದು ಭೇಟಿಯಾದಾಗ ಇಮ್ರಾನೇ ನಮಗೆ ಹೇಳಿದ್ರು, ಕೊಲ್ಲೋಕ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರ ಆರೋಗ್ಯ ತುಂಬಾ ಹಾಳಾಗಿದೆ, ಚಿಕಿತ್ಸೆನೂ ಕೊಡ್ತಾ ಇಲ್ಲ ಅಂತ ಅಲಿಮಾ ಖಾನ್ ಮತ್ತು ಉಜ್ಮಾ ಖಾನ್ ಆರೋಪ ಮಾಡಿದ್ದಾರೆ. ಇನ್ನು ಕಳೆದ ಅಕ್ಟೋಬರ್ನಲ್ಲಿ ಪಾಕ್ ಮತ್ತು ಅಫ್ಘಾನ್ ಸೈನಿಕರ ನಡುವೆ ಬಾರ್ಡರ್ನಲ್ಲಿ ಕ್ಲಾಶ್ ಆಗಿ 3 ಪಾಕ್ ಸೈನಿಕರನ್ನ ಅಫ್ಘಾನ್ ಸೇನೆ ಹೊತ್ಕೊಂಡು ಹೋಗಿತ್ತು ಹಿಡಿದು. ಈಗ ಅವರನ್ನ ರಿಲೀಸ್ ಮಾಡಿದ್ದಾರೆ, ಬದುಕೊಳ್ಳಿ ಹೋಗಿ ಅಂತ. ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಂಜಾನ್ ಬರ್ತಾ ಇದೆ ಅಂತ ಹೇಳಿ ಕಳಿಸ್ತಾ ಇದೀವಿ ಬಿಟ್ಟು ಅಂತ ಹೇಳಿದ್ದಾರೆ. ಏನೋ ನಾರ್ವೆ ರಾಷ್ಟ್ರದ ವಿಜ್ಞಾನಿಯೊಬ್ಬರು ಹವಾನಾ ಸಿಂಡ್ರೋಮ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಬ್ರೈನ್ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಪ್ರಪಂಚದಾದ್ಯಂತ ಇರೋ ಅಮೆರಿಕದ ಎಷ್ಟೋ ಅಧಿಕಾರಿಗಳಿಗೆ ನಿಗೂಢ ಕಾಯಿಲೆ ಬರ್ತಾ ಇತ್ತು ಒಂದು ಟೈಮ್ನಲ್ಲಿ. ರಷ್ಯಾ ಸೀಕ್ರೆಟ್ ಆಗಿ ಮೈಕ್ರೋವೇವ್ ವೆಪನ್ ಬಳಸಿ ಹೀಗೆ ಮಾಡ್ತಿದೆ ಅಂತ ಅಮೆರಿಕ ಅನುಮಾನ ಪಟ್ಟಿತ್ತು. ಆದರೆ ನಾರ್ವೆ ವಿಜ್ಞಾನಿಯೊಬ್ಬರು ಮೈಕ್ರೋವೇವ್ ಎನರ್ಜಿ ಹೊರ ಹಾಕೋ ಡಿವೈಸ್ ಕಂಡುಹಿಡಿದು ಅದರಲ್ಲಿ ಏನು ಹಾರ್ಮ್ ಇಲ್ಲ,
ಅಪಾಯ ಇಲ್ಲ ಅಂತ ಪ್ರೂವ್ ಮಾಡೋಕೆ ಸೀಕ್ರೆಟ್ ಪ್ರಯೋಗ ಮಾಡೋಕೆ ಹೊರಟಿದ್ರು. ರಿಸಲ್ಟ್ ಉಲ್ಟಾ ಆಗಿದೆ. ಮೈಕ್ರೋವೇವ್ ರೇಡಿಯೇಷನ್ ಇಂದ ಅವರಿಗೆ ವಿಪರೀತ ಹೆಡ್ಡೇಕ್ ಬಂದು ಮೆದುಳಿಗೆ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಸ್ನೇಹಿತರೆ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಆಗ ಆ ನಾಲೆಜ್ ಕಮ್ಯುನಿಟಿಯಲ್ಲಿರೋ ಮೆಂಬರ್ಶಿಪ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕಾರ್ಯಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತ ವೀಕ್ಷಕರು ಚೆಕ್ ಮಾಡ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.